The topic of this session is accessing the variables. First we will look into the definition of objects. Object andre ಏನು ಅಂತ. According to the definition which is on the screen, it is essentially a block of memory that contains space to store all the instance variables. Now, ಇದೇ ಒಂದು definition we have seen it for variables also. Variable definition ಅಂತಂದ್ರೆ it's a block of memory. And identifier is a name used to represent that block of memory anta we have learned starting from C classes days. ಹಾಗಾದ್ರೆ object ಗೂ ಅದೇ definition ಇದೆ. An object in Java is essentially a block of memory that contains space to store all the instance variables. ಎಷ್ಟು field declaration ಮಾಡ್ತೀರಾ? Field declaration it's like a variable declaration ರೀತಿ ಇರುತ್ತೆ. ಅಲ್ಲಿ ಎಷ್ಟು ವೇರಿಯೇಬಲ್ಸ್ ಇರುತ್ತೆ ಅದಷ್ಟನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಒಂದು ಮೆಮೊರಿ ಲೊಕೇಶನ್ನ ವಿ ಕಾಲ್ ಇಟ್ ಆಸ್ ಆನ್ ಆಬ್ಜೆಕ್ಟ್. ನೀವು ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರೆ ಅದಕ್ಕೂ ಬ್ಲಾಕ್ ಆಫ್ ಮೆಮೊರಿ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ಫೀಲ್ಡ್ಸ್ ಆರ್ ಕಲೆಕ್ಷನ್ ಆಫ್ ವೇರಿಯೇಬಲ್ಸ್ ಇದ್ರೆ ಒಂದು ಕನ್ಸಿಕ್ಯೂಟಿವ್ ಮೆಮೊರಿ ಲೊಕೇಶನ್ಸ್ ಅಲ್ಲಿ ಅದು ಡೇಟಾನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಬ್ಲಾಕ್ ಆಫ್ ಮೆಮೊರಿ ಅಷ್ಟು ಬೈಟ್ಸ್ ಡಿಪೆಂಡಿಂಗ್ ಆನ್ ದಿ ಡೇಟಾ ಟೈಪ್ ಆ ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ಗೆ ರಿಸರ್ವ್ ಆಗಿರುತ್ತೆ. ಅದ್ರ ರೆಪ್ರೆಸೆಂಟೇಷನ್ನ ದಟ್ ಹೋಲ್ ಥಿಂಗ್ ವಿ ಕಾಲ್ ಇಟ್ ಆಸ್ ಆನ್ ಆಬ್ಜೆಕ್ಟ್. ಸೊ ದಿ ಡೆಫಿನಿಷನ್ ಆಫ್ ಆನ್ ಆಬ್ಜೆಕ್ಟ್ ಈಸ್ ಇಟ್ಸ್ ಎ ಬ್ಲಾಕ್ ಆಫ್ ಮೆಮೊರಿ ದಟ್ ಕಂಟೈನ್ಸ್ ಸ್ಪೇಸ್ ಟು ಸ್ಟೋರ್ ಆಲ್ ದಿ ಇನ್ಸ್ಟೆನ್ಸ್ ವೇರಿಯೇಬಲ್ಸ್. So how to create the objects in Java ಅಂತಂದ್ರೆ this is the object name. Rectangle is a class. rect1 ಅಂತ ಒಂದು ವರ್ಡ್ ಇದೇನಿದೆ it's user defined. rect1 rectangle is a class name that is also user defined data type. rect1 ಅಂತ ತಗೊಂಡಿದ್ದೀನಿ. This is how we declare the object. You will create that particular memory location according to the definition. Object ಗೆ ಏನು ನೋಡಿದ್ವಿ, it's a block of memory for all the fields declared inside the class ಅಂತ ನೋಡಿದ್ವಿ. ಸೊ ಆ ಒಂದು ಆಬ್ಜೆಕ್ಟ್ rect1 ಏನಿದೆ ಅಸೈನ್ ಇಟ್ ವಿತ್ ಎ ನ್ಯೂ ಆಪರೇಟರ್. ನ್ಯೂ ಅನ್ನ ಕೀವರ್ಡ್ ಅಸೈನ್ ಮಾಡಿದ್ರೆ ನೆಕ್ಸ್ಟು ಇಲ್ಲೊಂದು ಕನ್ಸ್ಟ್ರಕ್ಟರ್ ಬರೆದ್ರೆ ಅಂದರೆ ಕ್ಲಾಸ್ ನೇಮ್ ಹೇಗಿರುತ್ತೆ ಅದೇ ರೀತಿ ಒಂದು ಮೆಥಡ್ ನೇಮ್ ವಿತೌಟ್ ಎನಿ ಪ್ಯಾರಾಮೀಟರ್ಸ್ ಇಲ್ಲೊಂದು ಮೆಥಡ್ ನೇಮ್ ಬರ್ಕೋಬೇಕು. ದೆನ್ ವಿ ಹ್ಯಾವ್ ಕ್ರಿಯೇಟೆಡ್ ದಿ ಆಬ್ಜೆಕ್ಟ್. ವಿ ಹ್ಯಾವ್ ಅಚೀವ್ಡ್ ದಿ ಕಾನ್ಸೆಪ್ಟ್ ಆಫ್ ಕ್ರಿಯೇಷನ್ ಆಫ್ ದಿ ಆಬ್ಜೆಕ್ಟ್. The method rectangle is the default constructor of the class. So first write the class name, write the object name, assign that object name with the new operator and write the constructor method for that particular class. ಇದಿಷ್ಟನ್ನು ನೀವು ಒಂದು ಲೈನಲ್ಲೇನೆ ಬರ್ಕೋಬಹುದು. ಹೀಗೆ ನಾವು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ ಇನ್ ಜಾವಾ. ಹೌ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ದಿ ಕ್ಲಾಸ್ ಮೆಂಬರ್ಸ್? ಆಬ್ಜೆಕ್ಟ್ ಏನೋ ಕ್ರಿಯೇಟ್ ಮಾಡಾಯಿತು, ಬಟ್ ಆಕ್ಸೆಸಿಂಗ್ ದಿ ಕ್ಲಾಸ್ ಮೆಂಬರ್ಸ್ ಹೇಗಾಗುತ್ತೆ? ಆಲ್ ವೇರಿಯೇಬಲ್ಸ್ ಮಸ್ಟ್ ಬಿ ಅಸೈನ್ಡ್ ವ್ಯಾಲ್ಯೂಸ್ ಬಿಫೋರ್ ದೇ ಆರ್ ಯೂಸ್ಡ್. That is the first point in accessing class members. All variables ಅಂದ್ರೆ ಈ ಎಕ್ಸಾಂಪಲ್ ಅಲ್ಲಿ ನಾವು ತಗೊಂಡಿರೋಂಥದ್ದು ಪ್ರೀವಿಯಸ್ ಸೆಷನ್ ಅಂಡ್ ಇನ್ ದಿಸ್ ಸೆಷನ್ ಲೆಂತ್ ಮತ್ತೆ ವಿಡ್ತ್ ಅನ್ನ 2 ವೇರಿಯೇಬಲ್ಸ್.
ಇಟ್ ಮಸ್ಟ್ ಬಿ ಅಸೈನ್ಡ್ ವ್ಯಾಲ್ಯೂಸ್ ಬಿಫೋರ್ ದೇ ಆರ್ ಯೂಸ್ಡ್. ಹೇಗೆ ಅಸೈನಿಂಗ್ ಆಫ್ ವ್ಯಾಲ್ಯೂಸ್ ಆಗುತ್ತೆ? ವಿತ್ ದಿ ಹೆಲ್ಪ್ ಆಫ್ ದಿ ಡಾಟ್ ಆಪರೇಟರ್. ಅದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. Since we are outside the class, we cannot access the instance variables and the methods directly. We need to create at least two classes. ಒಂದು main class with the public static void main ಅಂತ ಇರೋಂಥ main class. ಇನ್ನೊಂದು ಒಂದು ನಾರ್ಮಲ್ ಕ್ಲಾಸ್ ವಿತ್ ಡೇಟಾ ಫೀಲ್ಡ್ಸ್ ಆ್ಯಂಡ್ ದಿ ಮೆಂಬರ್ ಫಂಕ್ಷನ್ಸ್. ಸೊ ಆ ಡೇಟಾ ಫೀಲ್ಡ್ಸು ಏನಿದೆ ಇನ್ ದಿ ನಾರ್ಮಲ್ ಕ್ಲಾಸ್, ವಿ ಕೆನಾಟ್ ಆಕ್ಸೆಸ್ ದಿ ವೇರಿಯೇಬಲ್ಸ್ ಆರ್ ದಿ ಫೀಲ್ಡ್ಸ್ ಆ್ಯಂಡ್ ದಿ ಮೆಥಡ್ಸ್ ಪ್ರೆಸೆಂಟ್ ಇನ್ ದಟ್ ಕ್ಲಾಸ್ ವಿತೌಟ್ ದಿ ಹೆಲ್ಪ್ ಆಫ್ ದಿ ಆಬ್ಜೆಕ್ಟ್. ಸೊ ಅದಕ್ಕೆ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಪರ್ಪಸ್ ಏನು? ವಿತ್ ರೆಸ್ಪೆಕ್ಟ್ ಟು ದಿ ಕ್ಲಾಸ್, ದಟ್ ನಾರ್ಮಲ್ ಕ್ಲಾಸ್ ವಿಚ್ ಈಸ್ ಔಟ್ಸೈಡ್ ದಿ ಮೇನ್ ಕ್ಲಾಸ್, using dot operator, assigning of values with the help of object ಆಗಬೇಕು. ಡಾಟ್ ಆಪರೇಟರು ಆಬ್ಜೆಕ್ಟ್ ಕಾಂಬಿನೇಷನ್ನು ಪ್ಲಸ್ ದಟ್ ಡೇಟಾ ಫೀಲ್ಡ್, ಡೇಟಾ ಮೆಂಬರ್ ಆರ್ ದಿ ಡೇಟಾ ಫೀಲ್ಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದಟ್ ನಾರ್ಮಲ್ ಕ್ಲಾಸ್. ಅದಕ್ಕೆ ನಾವು ವ್ಯಾಲ್ಯೂಸ್ ಅಸೈನ್ ಮಾಡಬೇಕು. ಹೇಗೆ ಅಸೈನ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಗುತ್ತೆ? This is the syntax. Object name, we have learned how to create objects, but a created objects, so now create ಮಾಡ್ತಿರೋ purpose ಏನು? Object is a block of memory which contains all the or the list of the variable names ಅಂತ ನೋಡಿದ್ವಿ. ಡಾಟ್ ಆಪರೇಟರ್ ಬರೆದು ವೇರಿಯಬಲ್ ನೇಮ್ ಬರಿಬೇಕು. ಆಬ್ಜೆಕ್ಟ್ ನೇಮ್ rect1, ಡಾಟ್ ಆಪರೇಟರ್ ವೇರಿಯಬಲ್ ನೇಮ್ ಈಕ್ವಲ್ ಟು ಆಪರೇಟರ್ ಬರೆದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಅಸೈನ್ ವ್ಯಾಲ್ಯೂಸ್ ಟು ಇನ್ಸ್ಟಾನ್ಸ್ ವೇರಿಯಬಲ್ಸ್. ಯಾವುದದು ಇನ್ಸ್ಟಾನ್ಸ್ ವೇರಿಯಬಲ್ಸ್ ಅಂದರೆ ದೀಸ್ ಆರ್ ನಥಿಂಗ್ ಬಟ್ ದಿ ಫೀಲ್ಡ್ ಮೆಂಬರ್ಸ್. ಫೀಲ್ಡ್ ಮೆಂಬರ್ ಏನು? ಇಲ್ಲಿ ವೇರಿಯಬಲ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ಯು ಆರ್ ಗೋಯಿಂಗ್ ಟು ರೀಪ್ಲೇಸ್ ದಿಸ್ ವೇರಿಯಬಲ್ ನೇಮ್ with the first data member or the first data field of the class, that is length. Object name rect1 equal to, you need to assign value here. ಇದಷ್ಟು ನಾವು ಆಬ್ಜೆಕ್ಟ್ ಕ್ರಿಯೇಷನ್ ಆ್ಯಂಡ್ ಆಕ್ಸೆಸಿಂಗ್ ಆರ್ ಅಸೈನಿಂಗ್ ವ್ಯಾಲ್ಯೂಸ್ ಟು ವೇರಿಯಬಲ್ಸ್ ಅದು ನಡೆಯೋದು ಈ ಮೇನ್ ಕ್ಲಾಸ್ನಲ್ಲಿ. ನೆಕ್ಸ್ಟ್, assign values to instance variables using the dot operator ಅಂತ ಇದೆ. set of operators ಅಲ್ಲಿ this is also a kind of operator in Java which is used to assign values to variables. ಇದು ಒಂದು ಮೆಥಡ್ ಆಫ್ ಆಕ್ಸೆಸಿಂಗ್ ದಿ ಡೇಟಾ. ಅಸೈನ್ ಮಾಡಿ ವ್ಯಾಲ್ಯೂಸು ನಾವು ಕ್ಯಾಲ್ಕುಲೇಷನ್ ಮಾಡೋ ಅಂಥದ್ದು. ಎನದರ್ ಮೆಥಡ್ ನೇಮ್, ಮೆಥಡ್ ಆಕ್ಸೆಸಿಂಗ್ಗೆ ಆಬ್ಜೆಕ್ಟ್ ನೇಮ್, ಇಲ್ಲೂ ಆಬ್ಜೆಕ್ಟ್ ನೇಮ್ ಯೂಸ್ ಮಾಡ್ಕೋತೀವಿ. ಅದೇ ಪರ್ಪಸ್ಸು. ನಾವು ಮೇನ್ ಕ್ಲಾಸಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ವಿತ್ ದಿ ಹೆಲ್ಪ್ ಆಫ್ ನ್ಯೂ ಆಪರೇಟರ್, ಆಬ್ಜೆಕ್ಟ್ ನೇಮ್, ಡಾಟ್ ಆಪರೇಟರ್, ಮೆಥಡ್ ನೇಮ್ ಆ್ಯಂಡ್ ದೆನ್ ದಿ ಲಿಸ್ಟ್ ಆಫ್ ಪ್ಯಾರಾಮೀಟರ್ಸ್. ಮೆಥಡ್ ನೇಮ್ ಇಲ್ಲಿ ಏನಿರುತ್ತೆ, ನಾವು ಅಪ್ಪರ್ ಕ್ಲಾಸ್ ಅಥವಾ ನಾರ್ಮಲ್ ಕ್ಲಾಸ್ ಆರ್ ರೆಕ್ಟ್ಯಾಂಗಲ್ ಕ್ಲಾಸಲ್ಲಿ ಏನು ಮೆಥಡ್ ನೇಮ್ ಇದೆ, ದಟ್ ಈಸ್ ಗೆಟ್ ಡೇಟಾ ಇರ್ಬೋದು, ರೆಕ್ಟ್ ಏರಿಯಾ ಇರ್ಬೋದು, ಆ ಮೆಥಡ್ ನೇಮ್ ಯು ನೀಡ್ ಟು ರೈಟ್ ಹಿಯರ್. ದೆನ್ ರೈಟ್ ದಿ ಪ್ಯಾರಾಮೀಟರ್ ಲಿಸ್ಟ್. ಪ್ಯಾರಾಮೀಟರ್ ಲಿಸ್ಟ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ವಿ ಹ್ಯಾವ್ ಲರ್ನ್ ದಿಸ್ ಇನ್ ಪ್ರೀವಿಯಸ್ ಸೆಷನ್. ಲೆಂತ್ ಈಕ್ವಲ್ ಟು ಎಕ್ಸ್, ವಿಡ್ತ್ ಈಕ್ವಲ್ ಟು ವೈ ಅಂತ ಆಲ್ರೆಡಿ ನಾವು ಮೆಥಡ್ ನೇಮ್ ಒಳಗೆ ಬರ್ಕೊಂಡಿದ್ವಿ ಗೆಟ್ ಡೇಟಾ ಮೆಥಡಲ್ಲಿ. ಇದು ಏನು ಉದ್ದೇಶ? ಇದು ಗೆಟ್ ಡೇಟಾದಲ್ಲಿ ಪ್ಯಾರಾಮೀಟರ್ ಲಿಸ್ಟು ಇಂಟೆಕ್ಸ್ ಇಂಟ್ ವೈ ಅಂತ ಇತ್ತು. ಲೆಂತ್ ಈಕ್ವಲ್ ಟು ಎಕ್ಸ್, ವಿಡ್ತ್ ಈಕ್ವಲ್ ಟು ವೈ
ಅಂತ ತಗೊಂಡಿದ್ದೀವಿ. ನಾನು ಪ್ರೀವಿಯಸ್ ಸೆಷನಲ್ಲೂ ಹೇಳಿದ್ದೀನಿ, ಲೆಂತ್ ಈಕ್ವಲ್ ಟು ಎಕ್ಸ್, ಲೆಂತ್ ಈಕ್ವಲ್ ಟು ಎಕ್ಸ್ ಅಂದಾಗ ಲೆಂತ್ ಅಂದ್ರೂ ಒಂದೇ, ಎಕ್ಸ್ ಅಂದ್ರೂ ಒಂದೇ ಮೆಮೊರಿ ಲೊಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ವಿಡ್ತ್ ಈಕ್ವಲ್ ಟು ವೈ ಅಂದಾಗ ವಿಡ್ತ್ ಅಂದ್ರೂ ಒಂದೇ, ವೈ ಅಂದ್ರೂ ಒಂದೇ. ನಾವು ಲೆಂತ್ ವಿಡ್ತ್ ಯೂಸ್ ಮಾಡದೇ ಇದ್ರೆ ಎಕ್ಸ್ ಆ್ಯಂಡ್ ವೈ ಒಳಗೆ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಬೋದು ಅಂತ ಅರ್ಥ. ನೀವು ಯಾವುದ್ರಲ್ಲಿ ಸ್ಟೋರ್ ಮಾಡಿದ್ರೂ ಒಂದೇ ಮೀನಿಂಗ್. ಅದಕ್ಕೆ ಗೆಟ್ ಡೇಟಾದಲ್ಲಿ ನಾವು ಆ ರೀತಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ this is an example. rect1 dot length equal to 15, rect1 dot width equal to 10. This is an example. Assigning values ಅಂತ previous slide ಅಲ್ಲಿ ನೋಡಿದ್ದು ಇದೇನೆ. values 15 ಅನ್ನೋ ವ್ಯಾಲ್ಯೂನ ಆಬ್ಜೆಕ್ಟ್ ನೇಮ್ ಡಾಟ್ ವೇರಿಯಬಲ್ ನೇಮ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಈಕ್ವಲ್ ಟು ಆಪರೇಟರ್ ಬರೆದು ಒಂದು ವ್ಯಾಲ್ಯೂ ಬರೆದ್ರೆ ಅಸೈನಿಂಗ್ ವ್ಯಾಲ್ಯೂಸ್ ಅಂತ ಅರ್ಥ. ವಿಡ್ತ್ಗೆ 10 ಅಂತ ಅಸೈನ್ ಮಾಡ್ತಾ ಇದ್ದೀನಿ. ಆಬ್ಜೆಕ್ಟ್ ನೇಮು ಒಂದಿದೆ. ನೆಕ್ಸ್ಟ್ using dot operator we are accessing instance variables in this way. previous slide ಅಲ್ಲಿ ಅಸೈನ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಯಿತು. ಅದನ್ನು ಆಕ್ಸೆಸ್ ಮಾಡೋದು ಹೇಗೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಏರಿಯಾ ಲೆಂತ್ ಇಂಟು ವಿಡ್ತ್ ಆಗಬೇಕು. ಸೊ ಅದಕ್ಕೆ ರೆಕ್ಟೇರಿಯಾ ಮೆಥಡ್ ಕಾಲ್ ಮಾಡ್ಕೋತೀವಿ. ದಟ್ ಈಸ್ ಒನ್ ಮೆಥಡ್. ಯೂಸಿಂಗ್ ದಿ ಡಾಟ್ ಆಪರೇಟರ್, ಹೌ ಟು ಆಕ್ಸೆಸ್ ಇನ್ಸ್ಟೆನ್ಸ್ ವೇರಿಯಬಲ್ಸ್? For that you need to declare one variable in the main class. area 1 ಅಂತ ಡಿಕ್ಲೇರ್ ಮಾಡ್ಕೊಳ್ತೀರಾ. ಆಬ್ಜೆಕ್ಟ್ ನೇಮ್ ಡಾಟ್ ಆಪರೇಟರ್ ಲೆಂತ್. ಫಾರ್ಮುಲಾ ಏನಿದೆ? ಲೆಂತ್ ಇಂಟು ವಿಡ್ತ್, ದಟ್ ಈಸ್ ದಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್. ಸೊ ಇಲ್ಲಿ ಲೆಂತ್ ಇಂಟು ವಿಡ್ತ್ ಅಂತ ನೀವು ಡೈರೆಕ್ಟಾಗಿ ಬರೆಯೋದಕ್ಕಾಗೋದಿಲ್ಲ. ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್ ಓನ್ಲಿ ಯು ನೀಡ್ ಟು ರೈಟ್ ದೀಸ್ ಫೀಲ್ಡ್ ನೇಮ್ಸ್. ಏನಕ್ಕೆ ಅಂದರೆ ಈ ರೆಕ್ಟ್ ಒನ್ ಅಂದರೆ ಸಿಂಪ್ಲಿ ಎ ಬ್ಲಾಕ್ ಆಫ್ ಮೆಮೊರಿ ಅಲ್ಲ. ಆ ರೆಕ್ಟ್ ಒನ್ ಈಸ್ ರೆಪ್ರೆಸೆಂಟಿಂಗ್ ದಿ ಹೋಲ್ ಕ್ಲಾಸ್ ವಿಚ್ ಕಂಟೈನ್ಸ್ ಡೇಟಾ ಮೆಂಬರ್ಸ್ ಆ್ಯಂಡ್ ದಿ ಮೆಥಡ್ ನೇಮ್ಸ್. ಅದನ್ನು ಹೈಡ್ ಮಾಡಿ ಎಲ್ಲೋ ಹೊರಗಡೆ ಇಟ್ಟು ಒಂದು ಮಾಡ್ಯೂಲಲ್ಲಿ ಇಟ್ಟು ಅಥವಾ ಅದೇ ಒಂದು ಮಾಡ್ಯೂಲಲ್ಲಿ ಬೇರೆ ಕ್ಲಾಸಲ್ಲಿ ಇಟ್ಟು ಅದು ತನ್ನನ್ನು ಮಾತ್ರ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇದೆ ಈ ರೆಕ್ಟ್ ಒನ್. ಸೊ ಡಾಟ್ ಆಪರೇಟರ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಆಕ್ಸೆಸ್, ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದಿ ಮೆಥಡ್ಸ್ ಆಫ್ ದಿ ಕ್ಲಾಸ್ ವಿತ್ ದಿ ರೆಕ್ಟ್ ಒನ್. ಡಾಟ್ ಲೆಂತ್ ರೆಕ್ಟ್ ಒನ್. ಸೊ ಅದಕ್ಕೆ ದಿಸ್ ಈಸ್ ಇಂಪಾರ್ಟೆಂಟ್. ಈ ಒಂದು ಮೇನ್ ಕ್ಲಾಸಲ್ಲಿ ರೆಕ್ಟ್ ಒನ್ ಈಸ್ ರೆಪ್ರೆಸೆಂಟಿಂಗ್ ದಿ ಹೋಲ್ ಕ್ಲಾಸ್. ರೆಕ್ಟ್ ಒನ್ ಡಾಟ್ ಲೆಂತ್ ಇಂಟು ರೆಕ್ಟ್ ಒನ್ ಡಾಟ್ ವಿಡ್ತ್ ಅಂದಾಗ ಇಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ಲೆಂತ್ಗೆ ಎಷ್ಟು ವ್ಯಾಲ್ಯೂ ಅಸೈನ್ ಆಗಿದೆ? 15. ವಿಡ್ತ್ಗೆ ಎಷ್ಟು ವ್ಯಾಲ್ಯೂ ಅಸೈನ್ ಆಗಿದೆ? 10. ಸೊ 15 ಇಂಟು 10 150 ಅಂತ ನಿಮಗೆ ರಿಸಲ್ಟ್ ಬಂದು ಏರಿಯಾ 1 ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. Next, this is assigning values to instance variables using methods. ಅದು ನಾವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ದು ಅಸೈನಿಂಗ್ ವ್ಯಾಲ್ಯೂಸ್. rect1 dot length equal to 15, rect1 dot width equal to 10 ಅಂತ ನೋಡಿದ್ದು ಅಸೈನಿಂಗ್ ವ್ಯಾಲ್ಯೂಸ್. area 1 equal to rect1 dot length into rect1 dot width ಅಂತ ನೋಡಿದ್ದು accessing the values using the dot operator. ಇದು assigning values using the methods. ಇದು another method. ಒಂದು ಮೆಥಡ್ ಡಾಟ್ ಆಪರೇಟರ್ ಯೂಸ್ ಮಾಡ್ಕೊಳ್ತೀರಾ, ಇನ್ನೊಂದು ಮೆಥಡ್ ಯು ಮೇಕ್ ಯೂಸ್ ಆಫ್ ದಿ ಮೆಥಡ್ಸ್. ಆ ಮೆಥಡ್ಸಲ್ಲಿ ವಿ ಹ್ಯಾವ್
seen in the previous session, get data int x, int y ಅಂತ ಬರ್ಕೊಂಡಿದ್ವಿ. ಈಗ ಅದೇ ಗೆಟ್ ಡೇಟಾಗೆ ಎಕ್ಸ್ ಪ್ಲೇಸ್ಗೆ 15 ಅನ್ನೋ ವ್ಯಾಲ್ಯೂ ಪಾಸ್ ಮಾಡ್ತಿದ್ದೀನಿ, 10 ಅನ್ನೋ ವ್ಯಾಲ್ಯೂನ ವೈಗೆ ಕಳಿಸ್ತಾ ಇದ್ದೀನಿ. 15 ಎಕ್ಸ್ ಅನ್ನೋ ಲೊಕೇಶನಲ್ಲಿ ಕೂತ್ಕೊಳ್ತಿದೆ, 10 ವೈ ಲೊಕೇಶನಲ್ಲಿ ಕೂತ್ಕೊಳ್ತಾ ಇದೆ. ಸೊ ನಾನು ಡೇಟಾ ಕಳಿಸ್ತಾ ಇರೋದು ಯಾವುದಕ್ಕೆ? ಎಕ್ಸ್ ಮತ್ತು ವೈಗೆ. ನಾನು ಆಗಲೇ ಹೇಳಿದೆ ಲೆಂತ್ ಈಕ್ವಲ್ ಟು ಎಕ್ಸ್, ಲೆಂತ್ ಅಂದರೂ ಒಂದೇ, ಎಕ್ಸ್ ಅಂದರೂ ಒಂದೇನೆ. ವಿಡ್ತ್ ಈಕ್ವಲ್ ಟು ವೈ, ವಿಡ್ತ್ ಅಂದರೂ ಒಂದೇ, ವೈ ಅಂದರೂ ಒಂದೇ. ಸೊ this is how we assign values to instance variables using the methods. ಒಂದು ಡಾಟ್ ಆಪರೇಟರ್ ಆಯಿತು, ಅದನ್ನು ನೋಡಿದ್ವಿ. ಇದು ಮೆಥಡ್ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಡೇಟಾನ ಕಳಿಸ್ತೀವಿ. ದಿಸ್ ಈಸ್ ಕಾಲ್ಡ್ ಕಾಲಿಂಗ್ ಮೆಥಡ್ಸ್, ಕಮ್ಯುನಿಕೇಟಿಂಗ್ ವಿತ್ ದಿ ಮೆಥಡ್ಸ್. ಮೆಸೇಜ್ ಕಮ್ಯುನಿಕೇಷನ್ ಅಂತ ಒಂದು ಫೀಚರ್ ಇದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ, ಇದರಿಂದ ಅಚೀವ್ ಆಗುತ್ತೆ ಅದು. ಸೊ ಅಸೈನಿಂಗ್ ವ್ಯಾಲ್ಯೂಸ್ ಯೂಸಿಂಗ್ ಮೆಥಡ್ಸ್ ನೋಡಿದ್ವಿ. ಆಕ್ಸೆಸಿಂಗ್ ಇನ್ಸ್ಟ್ಯಾನ್ಸ್ ವೇರಿಯೇಬಲ್ಸ್ ಯೂಸಿಂಗ್ ದಿ ಮೆಥಡ್ ಹೇಗೆ? ಸೇಮ್ ವೇರಿಯೇಬಲ್ ನೇಮ್ ಇರುತ್ತೆ, ಆಬ್ಜೆಕ್ಟ್ ನೇಮ್ rect1, ಡಾಟ್ ಆಪರೇಟರ್. ಇಲ್ಲಿ ನಾನು ಗೆಟ್ ಡೇಟಾ ಬರೆದು ವ್ಯಾಲ್ಯೂಸ್ನ ಸೆಂಡ್ ಮಾಡ್ತಾ ಇಲ್ಲ, ಅಥವಾ rect1 ಡಾಟ್ ಲೆಂತ್ ಇಂಟು rect1 ಡಾಟ್ ವಿಡ್ತ್ ಅಂತ ಬರಿತಾ ಇಲ್ಲ ಕ್ಯಾಲ್ಕುಲೇಷನ್, ಏರಿಯಾ ಕ್ಯಾಲ್ಕುಲೇಷನ್ಗೆ. ಐ ಆಮ್ ಜಸ್ಟ್ ಮೇಕಿಂಗ್ ಎ ಕಾಲ್ ಟು ದಿಸ್ ರೆಕ್ಟ್ ಏರಿಯಾ ಮೆಥಡ್. ಕಾಲ್ ಮಾಡ್ತಾ ಇದ್ದೀನಿ ರೆಕ್ಟ್ ಏರಿಯಾ ಮೆಥಡು. ರೆಕ್ಟ್ ಏರಿಯಾ ಮೆಥಡಲ್ಲಿ ಏನು ಡೇಟಾ ಇದೆ, ಏನು ಕೋಡ್ ಇದೆ, ಅದು ಎಕ್ಸಿಕ್ಯೂಷನ್ ಆಗುತ್ತೆ. ಯಾವಾಗ ರೆಕ್ಟ್ ಏರಿಯಾ ಅನ್ನೋ ಮೆಥಡ್ ಕಾಲ್ ಆಗುತ್ತೋ ವಿತ್ ರೆಸ್ಪೆಕ್ಟ್ ಟು ದಿಸ್ rect1 ಆಬ್ಜೆಕ್ಟ್ ಡಾಟ್ ಆಪರೇಟರ್, ರೆಕ್ಟ್ ಏರಿಯಾದಲ್ಲಿ ಏನಂತ ಕೋಡ್ ಇದೆ? ರಿಟರ್ನ್ ಲೆಂತ್ ಇಂಟು ವಿಡ್ತ್ ಅಂತ ಇದೆ. ಇದು ಕಾಲ್ ಆದಾಗ ಈ ಮೆಥಡ್ಡು ರಿಟರ್ನ್ ದಿಸ್ ವ್ಯಾಲ್ಯೂ ಅಂತ ಆಲ್ರೆಡಿ ರೆಡಿಯಾಗಿ ಕೂತಿದೆ ರೆಕ್ಟ್ ಏರಿಯಾದಲ್ಲಿ. ಅದರೊಳಗಿರೋ ಅಂಥ ಕೋಡ್ ಏನಿದೆ, ಇದು ಕಾಲ್ ಆದ ತಕ್ಷಣ ಅಲ್ಲಿ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನನಗೆ ಲೆಂತ್ ಇಂಟು ವಿಡ್ತ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. This is how we execute Java programs. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. This is the compilation command javac rectarea.java. rectarea ಅನ್ನೋದು ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ, this is the main class name. Java rectarea ರನ್ ಮಾಡಿದಾಗ I got these two values. Area 1 equal to 150. rect1 dot length 15 ಅಂತ ಇತ್ತು. rect2 rect1 dot width 10 ಅಂತ ಇತ್ತು. ಸೊ 15 into 10 150 ಸಿಕ್ಕಿದೆ.
ದಿಸ್ ಇಸ್ ದಿ ಪ್ರೋಗ್ರಾಮ್, ಕಂಪ್ಲೀಟ್ ಪ್ರೋಗ್ರಾಮ್ ಇದೆ ಇಲ್ಲಿ. ಕ್ಲಾಸ್ rectangle is the class name. These two are the data members. Get data method, ಇದು ಡಿಕ್ಲರೇಷನ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೆಥಡ್ ಡಿಕ್ಲರೇಷನ್ void get data. This is the parameter list. This we have seen, length equal to x, width equal to y. ಸೊ ಎಕ್ಸ್ ಆ್ಯಂಡ್ ವೈ ರೆಪ್ರೆಸೆಂಟ್ ಮಾಡ್ತಾ ಇದೆ. ಲೆಂತ್ ವಿಡ್ತು ಇಲ್ಲಿ ಸೆಕ್ಯೂರ್ ಆಗಿ ಇದೆ. ರೆಕ್ಟೇರಿಯಾ ಮೆಥಡ್, ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ವಿಡ್ತ್. ನಾವು ಮೆಥಡ್ ಆಕ್ಸೆಸಿಂಗ್ ಯೂಸಿಂಗ್ ಮೆಥಡ್ಸ್ ಅಲ್ಲಿ ವಿ ಆರ್ ಮೇಕಿಂಗ್ ಎ ಕಾಲ್ ಟು ದಿಸ್ ರೆಕ್ಟೇರಿಯಾ ಮೆಥಡ್. ರೆಕ್ಟೇರಿಯಾ ಮೆಥಡ್ ಏನು ಸ್ಟೋರ್ ಮಾಡ್ಕೊಂಡಿದೆ ಕೋಡು, ಲೆಂತ್ ಇಂಟು ವಿಡ್ತ್ ಕ್ಯಾಲ್ಕುಲೇಟ್ ಮಾಡಿ ಏರಿಯಾ ಅನ್ನೋ ವೇರಿಯೇಬಲ್ ಅಲ್ಲಿ ಇಟ್ ಈಸ್ ಸ್ಟೋರಿಂಗ್ ದಿ ರಿಸಲ್ಟ್, ಆ್ಯಂಡ್ ವಿತ್ ದಿ ಹೆಲ್ಪ್ ಆಫ್ ದಿಸ್ ರಿಟರ್ನ್ ಮೆಥಡ್ ಇಟ್ ಈಸ್ ರಿಟರ್ನಿಂಗ್ ದಿ ವ್ಯಾಲ್ಯೂ ಆಫ್ ದಿ ಏರಿಯಾ. Next, in the main class we have rectaria. ಸೊ ಅದಕ್ಕೆ ನಾನು rectaria.java ಅಂತ ತಗೊಂಡಿರೋಂಥದ್ದು. ಮೇನ್ ಕ್ಲಾಸ್ ಅಂದರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಮೆಥಡ್ ಇರುತ್ತೆ. ಅದರಲ್ಲಿ 2 ವೇರಿಯೇಬಲ್ ಡಿಕ್ಲೇರ್ ಆಗಿದೆ, ಏರಿಯಾ 1 ಮತ್ತು ಏರಿಯಾ 2 ಅಂತ. ವಿತ್ ರೆಸ್ಪೆಕ್ಟ್ ಟು ದಿ ಕ್ಲಾಸ್ ರೆಕ್ಟ್ಯಾಂಗಲ್, ಅದನ್ನೇ ನಾನು ನಾರ್ಮಲ್ ಕ್ಲಾಸ್ ಆರ್ ದಿ ಅಪ್ಪರ್ ಕ್ಲಾಸ್ ಅಂತ ಹೇಳಿದ್ದು. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಇರೋವಂಥದ್ದು, ದಟ್ ಈಸ್ ದಿ ಮೇನ್ ಕ್ಲಾಸ್. ವಿತ್ ರೆಸ್ಪೆಕ್ಟ್ ಟು ದಿ ಕ್ಲಾಸ್ ರೆಕ್ಟ್ಯಾಂಗಲ್, rect1 ಈಕ್ವಲ್ ಟು ನ್ಯೂ. ಆಬ್ಜೆಕ್ಟ್ ಕ್ರಿಯೇಷನಲ್ಲಿ ನಾವು ನೋಡಿದ್ವಿ, ನ್ಯೂ ಅನ್ನೋ ಆಪ್ರೇಟರ್ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ ಅಂತ. ದಿಸ್ ಈಸ್ ದಿ ಕನ್ಸ್ಟ್ರಕ್ಟರ್ ಮೆಥಡ್. rect2 is another object for the class rectangle. You can create any number of objects for the class. rect1.length equal to 15, rect1.width equal to 10 ಅಂತ ಇದೆ. So this is one method of accessing the values using the objects and the dot operator. Area 1 equal to rect1.length into rect1.width. rect2.getData ಯೂಸ್ ಮಾಡಿಕೊಂಡು ಐ ಆಮ್ ಪಾಸಿಂಗ್ ದಿ ವ್ಯಾಲ್ಯೂಸ್ ಹಿಯರ್. ಯು ಕ್ಯಾನ್ ಅಬ್ಸರ್ವ್ getDataಗೆ ಎಕ್ಸ್ ಮತ್ತು ವೈ ಪ್ಲೇಸಲ್ಲಿ 20 ಮತ್ತು 12 ವ್ಯಾಲ್ಯೂಸು ನಾನು ಕಳಿಸ್ತಾ ಇದ್ದೀನಿ, ಸೆಂಡ್ ಮಾಡ್ತಾ ಇದ್ದೀನಿ. ಎಕ್ಸ್ಗೆ ಎಕ್ಸ್ ಅನ್ನೋ ಲೊಕೇಶನ್ಗೆ 20 ಸೆಂಡ್ ಮಾಡ್ತಿದ್ದೀನಿ, ವೈ ಅನ್ನೋ ಲೊಕೇಶನ್ಗೆ 12 ಸೆಂಡ್ ಮಾಡ್ತಾ ಇದ್ದೀನಿ. ಸೊ getData ಇಸ್ ಪಾಸಿಂಗ್ ದೀಸ್ 2 ವ್ಯಾಲ್ಯೂಸ್. ಏರಿಯಾ 2 ನಲ್ಲಿ ಐ ಆಮ್ ಮೇಕಿಂಗ್ ಎ ಕಾಲ್ ಟು rectaria method. Since I have sent these 2 values 20 and 12, and then in the next step I am making a call to rectaria method. Illi what is the code inside the rectaria method? You can observe on the screen. Length into width calculate agi it is returning the result of the area. Result of the area ಏನು, I am passing the values 20 and 12. 20 and 12, since I have passed these 2 values, it is going to be stored in length and width. ಈ ಒಂದು ಲೊಕೇಶನ್ಸ್ ಇಲ್ಲಿ ಸ್ಟೋರ್ ಆಗಿ ಕ್ಯಾಲ್ಕುಲೇಷನ್ ಎಲ್ಲ ಇಲ್ಲೇ ಆಗ್ತಿರುತ್ತೆ, ಕಾಲಿಂಗು ಇಲ್ಲಿಂದ ಆಗುತ್ತೆ, ವ್ಯಾಲ್ಯೂಸ್ ಪಾಸ್ ಆಗೋದು ಇಲ್ಲಿಂದ ಆಗುತ್ತೆ, ಕ್ಯಾಲ್ಕುಲೇಷನ್ ಇಲ್ಲೇ ಆಗಿಬಿಡುತ್ತೆ. ಇಟ್ ಜಸ್ಟ್ ರಿಟರ್ನ್ಸ್ ದಿ ರಿಸಲ್ಟ್ ಟು ಮೇನ್ ಕ್ಲಾಸ್. ಮೇನ್ ಕ್ಲಾಸು ಬೇರೆ ಎಲ್ಲ ಕ್ಲಾಸಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರೋದ್ರಿಂದ ಇಟ್ ಶುಡ್ ನಾಟ್ ಡಿಸ್ಟರ್ಬ್ ದಿಸ್ ಅಪ್ಪರ್ ಕ್ಲಾಸ್ ವಿಚ್ ಇಸ್ ದಿ ರೆಕ್ಟ್ಯಾಂಗಲ್ ಕ್ಲಾಸ್. ಅದೇ ಪರ್ಪಸ್ಗೆ ನಾವಿಲ್ಲಿ rect1 rect2 ಅನ್ನೋ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡೋ ಅಂಥದ್ದು. ಸೊ 20 ಲೆಂತ್ ಲೊಕೇಶನ್ಗೆ ಹೋಗುತ್ತೆ, 12 ವಿಡ್ತ್ ಅನ್ನೋ ಲೊಕೇಶನ್ಗೆ ಹೋಗುತ್ತೆ. 20 into 12 240 ಅಂತ
ಇಲ್ಲಿ ಕ್ಯಾಲ್ಕುಲೇಟನ್ ಆಗಿ ಜಸ್ಟ್ ರಿಸಲ್ಟ್ನ ಇಲ್ಲಿಗೆ ರಿಟರ್ನ್ ಮಾಡುತ್ತೆ. ರಿಸಲ್ಟ್ ರಿಟರ್ನ್ ಆದಮೇಲೆ ಅದು ಏರಿಯಾ 2 ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲೇನೆ ಕ್ಯಾಲ್ಕುಲೇಷನ್ ಆಗಿ ದಿಸ್ ಈಸ್ ಒನ್ ಮೆಥಡ್ ಯೂಸಿಂಗ್ ಡಾಟ್ ಆಪರೇಟರ್ ಇಲ್ಲೇನೆ ಕ್ಯಾಲ್ಕುಲೇಷನ್ ಆಗುತ್ತೆ. ಯೂಸಿಂಗ್ ದಿ ಮೆಥಡ್ಸ್ ಇಟ್ ಮೇಕ್ಸ್ ಎ ಕಾಲ್ ಟು ದಿ ಅಪ್ಪರ್ ಕ್ಲಾಸ್, ದೆನ್ it will store the result in the variable area2. ನೆಕ್ಸ್ಟ್ system.out.println ಪ್ರಿಂಟ್ಗೆ ಕೊಡುತ್ತೆ. area1 ಅಲ್ಲಿ ಏನಿದೆ ಇಲ್ಲೇ ಕ್ಯಾಲ್ಕುಲೇಷನ್ ಆಗಿ ಇಲ್ಲೇ area1 ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗಿದೆ ರಿಸಲ್ಟು, ಅದು ಪ್ರಿಂಟ್ ಆಗುತ್ತೆ. area2 ಇಟ್ ಮೇಕ್ಸ್ ಎ ಕಾಲ್ ಟು ದಿ ರೆಕ್ಟ್ಯಾಂಗಲ್ ಕ್ಲಾಸ್, ಕ್ಯಾಲ್ಕುಲೇಷನ್ ಅಲ್ಲಾಗುತ್ತೆ, ಜಸ್ಟ್ ರಿಟರ್ನ್ ದಿ ರಿಸಲ್ಟ್ ವಿತ್ ದಿ ಹೆಲ್ಪ್ ಆಫ್ ದಿ ರಿಟರ್ನ್ ಕೀವರ್ಡ್, ಅದು ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ it works. ನಮಗೆ ಈ ರೀತಿ when you make use of these commands for compiling the program, javac rectaria.java, no errors, run command idu java space rectaria. So this is the result. This is how we make use of all the features of object oriented programming and make calculations using Java features. Thank you.